ನೀವೆಲ್ಲ ಬಂದ್ ಅನುಕೂಲ ಮಾಡ್ಕೊಟ್ರಿ ಮೇಡಮ್. ಇದು ವಿಸಿಟಿಂಗ್ ಮಾಡಾದ್ಮೇಲೆ ನೀವು ಬಹಳ ಸಮಸ್ಯೆ ನಡೆದಿತ್ತು. ಅವಾಗ ನೀವು ಬಂದು ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ರಿ, ಆಮೇಲೆ ಎಲ್ಲ ಅಧಿಕಾರಿಗಳು ಬಂದು ಎಲ್ಲ ಮಾಡ್ಕೊಂಡು ಕರೆಂಟ್ ಏನಿಲ್ಲ ಅನುಕೂಲ ಪ್ರಾಬ್ಲಮ್ ಇಲ್ಲ ಮೇಡಮ್. ಇದು ಹೊಸ ನಿಮ್ಗೆ ಭಾಳ ಡಿಸ್ಟರ್ಬ್ ಮಾಡಿದೀವಿ ನಾವು ಫೋನ್ ಮೇಲೆ. ಆಫ್ ಮಾಡಿದ್ರೆ ಮಾಡಿದ್ದಾರೆ ಎಲ್ಲ, ಬಟ್ ಸ್ಪೀಡ್ ಬೇಕಂತ ಹೇಳಿ ತೆಗೆದಿದ್ದಾರೆ. ಇಪ್ಪತ್ತೈದು ನಡು ಬಂದ್ರೆ ಅಲ್ಲಿ ಕೂತಾಗ ತಗೊಂಡು ಇಲ್ಲಿ ಬರೀ 10 ಕೊಡ ಕೊಡಬೇಕು. ಹತ್ತು ಕೊಡದ ಸ್ನಾನ ಮಾಡಬೇಕಿತ್ತು. ಸೈಕಲ್ ತುಂಬಿಕೊಂಡು ಅದರೊಳಗೆ ಆಮೇಲೆ ಒಂದು ಸ್ವಲ್ಪ ದಿನ ಆಗಿದ್ಮೇಲೆ ಈ ಬೋರಿಗೆ ಸಹ ತಗೊಳ್ಬೇಕು. 10 ಕೊಡದಲ್ಲಿ ನೀರು ಕುಡಿಬೇಕು ಮೇಡಮ್. ನಾವೇನು ಮಾಡಿದೆವು, ನೀರೇ ಇದ್ದಿದ್ದಿಲ್ಲ ಮೇಡಮ್. ಬಟ್ ನೀರೇ ಬೇಕಿಲ್ಲ. ನೀರು ಈ ಕಡೆ ಏನ್ ಮಾಡಿದೆವು, ಇನ್ಸ್ಟಾಗ್ರಾಮ್ ಫೇಸ್ಬುಕ್ ನೋಡಿದ್ವಿ. ಎಲ್ಲ ಕಡೆ ಹೆಲ್ಪ್ ಮಾಡ್ತೀವಿ, ಗಾಡಿ ಕೊಡ್ತೀವಿ ನೋಡಿದ್ರಿ. ಅದಕ್ಕೆ ನೋಡಿದೆವು. ನೋಡಿ ಏನ್ ಮಾಡ್ಬೇಕು ಅಂತ ನಿಮ್ ನಂಬರ್ ಕಾಂಟ್ಯಾಕ್ಟ್ ಮಾಡಿ ನಿಮ್ಗೆ ಫೋನ್ ಅಂತ. ಎಲ್ಲಿಂದ ಮಾತಾಡ್ತಿರವ್ವ ಅಂದಿರ್ಲಿ ಅಂದ್ರೆ ಮೇಡಮ್ ಗರಿಕೊಂಡು ನಿನ್ ಮಾತಾಡ್ತಿದ್ದೇವೆ ಅಂತ ನಾ ಅಂದ್ರಿ ಮೇಡಮ್. ಹಂಗ ಏನಾಗ್ಯದ ಅಂದ್ರೆ ನೀರಿಲ್ಲ ಮೇಡಮ್, ಕರೆಂಟ್ ಇಲ್ಲ, ಭಾಳ ಗಂಟೆಗಳಿಂದ. ಹತ್ತೆ ಕೊಡ ಸ್ನಾನ ಮಾಡ್ಬೇಕು, ಬಟ್ಟೆ ಇಡಬೇಕು, ನೀರು ಅದ್ರಾಗ ಹೆಂಗ್ ಮಾಡ್ಬೇಕು ಮೇಡಮ್ ಅಂದ್ರೆ ಆಯ್ತು ಅಂತ ಅವತ್ತಿನ ದಿನ ಟ್ಯಾಂಕರ್ ಕಳ್ಸಿದ್ದೀನಿ. ಟ್ಯಾಂಕರ್ ಕಳ್ಸಿದ್ಮೇಲೆ ಮತ್ತೆ ಅವತ್ತಿನ ದಿನಾನೇ ಬೋಲ್ಡಿಜರ್ ಕಾಣಿಸಿ ಕೆದರ್ಸಿ ಇವೆಲ್ಲ ವ್ಯವಸ್ಥೆ ಮಾಡ್ಕೊಡ್ತೀವಿ. ಸರ್ಕಾರದಿಂದ ಅನುಕೂಲ ಮಾಡಿಕೊಟ್ಟಿಲ್ಲ. ನಾನ್ ಬರೀ ನನ್ ಕೆಲಸ ಮಾಡಿದೀನಿ ಮಾಡಿ ಮೇಡಮ್. ಯಾರು ಕೇಳಲ್ಲ ಮೇಡಮ್. ಈಗ ಗೊತ್ತ ಸಾಮಾನ್ಯ ಆಯ್ತಮ್ಮ ಆಯ್ತಪ್ಪ ಇಷ್ಟೇ ಅಂತಾರ್ರಿ ಮೇಡಮ್. ಮಹಿಳಾ ಆಯೋಗ ಅಧ್ಯಕ್ಷರಿಗೆ ಡಾಕ್ಟರ್ ಲಕ್ಷ್ಮೀ ನಾಗರಿ ಮೇಡಮ್ ಅವರಿಗೆ ಜಯವಾಗಲಿ. ನೀವು ಹೇಳಿದ ತಕ್ಷಣ CMCದವ್ರು ಇದು ಅವಕಾಶ ಮಾಡಿ ಕೊಟ್ಟರು. ಮೇಡಮ್ ನಾ ಬಿಡ್ತೇನೆ CMCದವ್ರು ಏನ್ ಮಾಡಿದ್ರು ಅಂದ್ರೆ ಇವ್ರಿಗೆ ಆದ್ಮೇಲೆ ಇವ್ರು ಟೈಮ್ ಟು ಟೈಮ್ ಬಿಡ್ಲಕ್ಕ. ಟೈಮ್ ಟು ಇವಾಗ ಪ್ರತಿ ಮನೆಗೂ ನೀರು ಬರುತ್ತೆ. ಎಷ್ಟು ಟೈಮ್ ಬಿಡ್ತೀರಿ ನೀರು? ಈಗ ದಿನ ಬೆಳಗ್ಗೆ ಮುಂಜಾನೆ ಎಲ್ಲರ ಮನೆಗೂ.
ಈ ಪ್ರತಿಯೊಂದು ಹಿಂಗೆ ಏರಿಯಾ ವೈಸ್ ಹಿಂಗೆ ವಾಲ್ ಮಾಡ್ಯಾರ ಮೇಡಮ್. ಯಾಕಡೆ ಹೋಗ್ಬೇಕಂತ ಆ ಕಡೆ ಒಂದ್ ತಾಸ್ ಬಿಟ್ರಿ, ಈ ಕಡೆ ಒಂದ್ ತಾಸ್ ಬಿಟ್ರಿ, ಇಂಥ ವಾಲ್ಗಳು 3 ನೀವ್ ಹೇಳಿದ್ಮೇಲ್ರಿ ಬೋಲಾಜಿ ಭಯ್ಯ ಮೇಡಮ್ मैडम करे के बाद हो गए क्या है ಸರ್ಕಾರ ತಂದೆ ತಾಯಿ ಸರ್ಕಾರಕ್ಕೆ ನೀವೆಲ್ಲ ಮಕ್ಕಳು. ಸರ್ಕಾರಕ್ಕೆ ನಾವು ಹೋಗಿ ತಲುಪಿಸಿದೀವಿ, ಸರ್ಕಾರದವ್ರು ಬಂದು ಮಾಡಿದ್ದಾರೆ ಇಷ್ಟೇ. वो बोले मैडम ओके सर बहुत काम कर ಇದು ನಾವು ಏರಿಯಾ ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ ಅಂತ ಇಟ್ಟರೆ ಕಮ್ಮಿ ಅದ ಅದನ್ನೇ ಇಡ್ಬೇಕಂತ ನಾವು ಡಿಸೈಡ್ ಮಾಡಿದ್ವಿ ಮೇಡಮ್. ಯಾರು ಬಂದಿಲ್ಲ ಮೇಡಮ್, ಎಲ್ಲ ಆಯ್ತಮ್ಮ ಆಯ್ತಪ್ಪ ಹಾಗಾದ್ರೆ ಸೆಕೆಂಡ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ನಾಗಲಕ್ಷ್ಮಿ ಚೌಧರಿ ಮೇಡಮ್ ಅಂಬೇಡ್ಕರ್ ಅವರನ್ನು ಕೊಡ್ತೀನಿ ಮೇಡಮ್. ಕಬ್ಬಿಣದಿದ್ದೀವಿ ಮೇಡಮ್, ಕಬ್ಬಿಣದಿದ್ದೀವಿ ತಂದ್ರೆ ಒಂದು ಮಗು ಸರಿ ಆ ಮಗುವಿಗೆ ಕೊಟ್ಟಿರಲ್ಲ ಮೇಡಮ್. ನೀವು ಸರಿ ಹೋಗ್ಯಾರ ನಾವೆಲ್ಲ ಏರಿಯಾದವ್ರು ವಿಡಿಯೋ ಮಾಡಿ ಹಾಕ್ತೇವೆ. ನೀವು ಬಂದು ವಿಸಿಟ್ ಮಾಡಿನಾಗ 5 ಲಕ್ಷ ರೂಪಾಯಿ ಚೆಕ್ ಕೊಟ್ಟಿರಲ್ಲ ಮೇಡಮ್. ಆಮೇಲೆ ಅವ್ರು ಚೆಕ್ ಕೊಟ್ಮೇಲೆ ಇವೆಲ್ಲ ಕಂಬಗಳು ಕೂಡಿದ್ರು ನೋಡ್ಕೊತ ಬಂದಿಲ್ಲ. ಹೇಳಿ ಮೇಡಮ್ ನಮ್ಗೆ ನೀರಿದ್ದಿಲ್ಲ, ನೀರು ಬಂತ್ರಿ. ಕರೆಂಟ್ ಇದ್ದಿಲ್ಲ, ಕರೆಂಟ್ ಬಂತ್ರಿ ಮೇಡಮ್. ಆ ಹುಡುಗ ಸರಿ ಹೋಗಿದ್ರೆ 5 ಲಕ್ಷ ರೂಪಾಯಿ ಚೆಕ್ ಕೊಟ್ಟಿರಲಿಲ್ಲ ಮೇಡಮ್. ನಾವು ಕೊಟ್ಟಿಲ್ಲ ಸರ್. ಸರ್ಕಾರದಿಂದ ಹ್ಯಾಂಡಿಕ್ಯಾಪ್ ಅವ್ರಿಗೆ ಎಷ್ಟೈತೆ? 75 ದಾಟಿದ್ರೆ ಆಯ್ತವಾ 800 ರೂಪಾಯಿ ಜೊತೆ 200 ರೂಪಾಯಿ ಬ್ಯಾಂಕ್ ಅವ್ರು ತಗೋತಾರೆ. ಹಂಗೇನ್ ತಗೋತಾರೆ? 600 ಬರ್ತಾವ್ರಿ. ಇಲ್ಲ ಅಷ್ಟೇ ಅದಂತೆ. ಇನ್ಶೂರೆನ್ಸ್ ಮಾಡಿಸಿದ್ರೆ ಕಟ್ಟಾಗ್ತದೆ. ಶುಗರ್ ಅವ್ರು ನೋಡ್ಬಿಟ್ಟು 75% ಮೇಲಿದೆಯಂತೆ ಅದೊಂದು. ಇದು ಜರ ಕಂಬದೊಂದು ಮೇಡಮ್. ನಾವು ಕಬ್ಬಿಣ ಕಲ್ತಿದ್ದೀವಿ. ಕಬ್ಬಿಣ ಅದಕ್ಕಿಂತ ಫಸ್ಟ್ ಯಾವಿದ್ದೀವಿ ಕಬ್ಬಿಣದವು ಇಲ್ಲ, ಕಬ್ಬಿಣದ ಕಂಬಗಳು ಅಂತವಿದ್ದೀವ್ರಿ ಮೇಡಮ್. ಮೊದಲು ನೀವು ಬಂದ ಮೇಡಮ್ ಆ ಟೈಪ್ ಇದ್ದು ಊರೆಲ್ಲ ಕಂಬ ಮತ್ತ ಆ ಮಗು ಬಿ ಮೇಡಮ್ ಇದು ಪೂರಾ ಹೇಳಿ ಪೂರಾ ಬಾತ್ಮಿ ಪೂರಾ ಏರಿಯಾ ವೈಸ್ ಹಿಂಗೆ ಮಾಡ್ಯಾರ ಫುಲ್ ಮೇಡಮ್. ಕಾಲನಿದಾಗ್ಯಾರಿ ಮೇಡಮ್. ಚೆಕ್
ಇರಿ ಬಿಡ್ರಿ ಅಮ್ಮ ಬಿಡ್ರಿ. ಸಮಾಧಾನ ಮಾಡ್ಕೊಡಿ ನಿಮ್ಮ ಕಡೆಯಿಂದ ಬಂದಾಗ. ಬರ್ತಮ್ಮ ಬೇಗ ಹೋಗ್ಬೇಕು. ಎಲ್ಲರೂ ಕೂಡ ಆಮೇಲೆ ಹೇಳಬೇಕು ಮೇಡಮ್ ಮೇಡಮ್ ಬರ್ರಿ ಮೇಡಮ್ ಬರ್ರಿ ಮೇಡಮ್ ಕೂತ್ಕೋರಿ. ಎಲ್ಲ ಕುತ್ಕೊಳ್ಳಿ. ಎಲ್ಲರೂ ಕೂಡ್ರಿ ಕೂಡ್ರಿ ಹೋಗಲ್ಲ ಮೇಡಮ್ ಕೂಡ್ರಿ. ಈ ಏರಿಯಾದ ನೀರು ಲೈಟ್ ನಂಗೆ ಬೇಡಪ್ಪ ನಂಗೆ ಮುಂದುವರೆ ಏ ಅಮ್ಮ ಬಾಕಿ ಹೆಣ್ಮಕ್ಳು ಹಿಡ್ಕೊತಾರೆ ಎಲ್ಲರ ನ್ಯಾಯ ಬಿಡ್ರಿ. ಎದಕ್ಕೆ ಹೆಣ್ಮಕ್ಳು ಅಕ್ಕ ನೀವು ಅಲ್ಲಿ ಅಮ್ಮ ನೀವು ಸೈಡಿಗೆ ಸೈಡಿಗೆ ಅಮ್ಮ ಸ್ವಲ್ಪ ಚೂರು ಅಲ್ಲಿ ನಿಂತ್ಕೊಳ್ಳಿ. ಏ ತಮ್ಮ ಹೇ ಅಮ್ಮ ಹಿಂಗೆ ನಿಂತ್ಕೊಳ್ಳಿ ನಿಂತ್ಕೊಳ್ಳಿ. ಸ್ವಲ್ಪ ಇದೆ. ಸೈಡ್ ನಿಂತ್ಕೊಳ್ಳಿ. ಹಿಂದೆ 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 ಹೋಗಿ. ಅಮ್ಮ ಸೈಡ್ 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 ಅಕ್ಕ ಸ್ವಲ್ಪ ಸೈಡ್ ಹೋಗಿ ಹಿಂದೆ ಹೋಗಿ. ಅಮ್ಮ ನೀವು ಹಿಂಗೆ ಅಡ್ ನಿಂತ್ರೆ ಬರಲ್ಲ ಏನು. ಅಮ್ಮ ಅಮ್ಮ ಸೈಡಿಗೆ ಬನ್ನಿ ಸೈಡಿಗೆ ತಮ್ಮ ಹಿಡಿ ತಮ್ಮ ಏಯ್ ಎಲ್ಲರೂ ಬರ್ತಾವ್ರಿ. ಡಾಕ್ಟರ್ ನಾಗಲಕ್ಷ್ಮಿ ಮೇಡಮ್ ಅವರಿಗೆ ಬಡವರ ತಾಯಿಗೆ ಏ ಸರಿ ಸರ್ ಒಂದೇ ನಿಮಿಷ. ಏ ಇರಮ್ ಸೈಡ್ ಬನ್ನಿ. ಏನ್ ಮಾಡಿಸ್ಬೇಕು ಪ್ರಾಬ್ಲಮ್ ಅದ ರೀ. ಪೆನ್ಷನ್ ಒಂದು ಸರ್ವೆ ಮಾಡಿಸಿ ವಿಲೇಜ್ ಸರ್ವೆ ಮಾಡಿಸಿ ಇಲ್ಲಿ ಹೇಳಿ ಮಾಡಿಸ್ತೇವೆ. ಮಾತಾಡು ಸ್ಪೆಷಲ್ ಆಪ್ಷನ್ ಇತ್ತು. ಎಷ್ಟು ಜನಕ್ಕೆ ಆಧಾರ್ ಕಾರ್ಡ್ ಇಲ್ಲ ಅವ್ರಿಗೆ ಒಂದು ಲಾಯರ್ ಅಫಿಡವಿಟ್ ಮಾಡಿಸಿ
ಆಯ್ತು ಮಾಡ್ತೀನಿ. ಇದನ್ನೆಲ್ಲ ಬರ್ಕೋಬೇಕು. ಹಾ ಸರ್. ಇದೆಲ್ಲ ಇಲ್ಲಿ ಮಹಿಳಾ ಗ್ರಾಮ ಸಭೆ ಮಾಡ್ಬೇಕಂತ ಲಾಸ್ಟ್ ಟೈಮ್ ಹೇಳೋಗಿದೆ. ಇಲ್ಲಿ ವಿಧವೆಯರಿಗೆ, ವಯಸ್ಸಾದವ್ರಿಗೆ, ಮತ್ತೆ ಸಿಂಗಲ್ ಇರೋರಿಗೆ, ಅವ್ರಿಗೆಲ್ಲರೂ ಏನ್ ಪೆನ್ಷನ್ ಎಲ್ಲ ಮಾಡ್ತೀನಿ ನೋಡ ಅಜ್ಜಿ ಕೇಳಿಕತ್ತೈತಿಲ್ಲ ಅಪ್ಪ ಹಿಂದೆ ಬನ್ನಿ. ಅಲ್ವಾ? ಸರ್ ಮಾಡ್ತೀವಿ ಮಾಡ್ತಾರ ಅಯ್ಯಿ ಅವ್ರ ನಿಮ್ಮಂಗೆ ಅಜ್ಜಿ ಅದಾರಲ್ಲ ಮಾಡ್ತಾರ ಅಯ್ಯಿ. ನಾಳೆ ಬರ್ರಿ ಸಾಡೆ ಅದು ಇಡೀ ಬೀದರಿಗೆ ನಾವೇ ಮಾಡ್ತೀವಿ. मैडम एक वो सीएमसी में एक नाम डाले तो सीएमसी में हम भरते पैसे। हाँ, एक का धन्यवाद होता है सीएमसी में नाम। हाँ इतना धन्यवाद होता ಮಾಡ್ಕೊಡಿ ಮೇಡಮ್, ಅದು ಒಂದು ಮಾಡ್ರಿ ಮೇಡಮ್ ಬೆಸ್ಟ್. ನಾನು ಆ ಕನ್ಸರ್ನ್ ಇರೋರಿಗೆ ನಾನು ಬರೀತೀನಿ. ಮನೆ ನಂಬರ್ ಇಲ್ಲ ಮೇಡಮ್, ಒಬ್ಬರಿಗೆ ಮನೆ ನಂಬರ್ CMC ನೋ ಎಂಟ್ರಿ ಮೇಡಮ್. बोलो जी बोलो सीएमसी में डालो बोलते बोलो आपका नहीं बोलते तो लेटर लिखो दे तो बोलो। ಅಮ್ಮ ಸ್ವಲ್ಪ ಒಬ್ರು ಮಾತಾಡ್ಬೇಕಾದಾಗ ನೀವು ಅಂಗನವಾಡಿ ಟೀಚರ್ ಇರ್ಲಿ, ನಿಮ್ ಪರ್ಸೆಂಟೇಜ್ ಸೇರಿಸ್ಕೊಳ್ತೀನಿ. ಇನ್ನೊಂದೇ 106 ಜನ ಹೆಣ್ಮಕ್ಳು ಆಗಿರ್ತಾರೆ. ಯಾರ್ದು ಕ್ಯಾಟಗರಿ ಪ್ರಕಾರ ಯಾರ್ದು ಜಾಸ್ತಿ ಪರ್ಸೆಂಟೇಜ್ ಇರ್ತಲ್ಲ ಅವ್ರಿಗೆ ಸಿಗ್ತದೆ. ಈಗ ನೀನು ಕೊಟ್ರಂತ ತಿಳ್ಕೊ, ಚಲೋ ಓದಿದ ಅಕ್ಕಿ ಇರ್ತಾಳ, ಅಕ್ಕಿ ಕೊಡ್ಲಿಲ್ಲ ಅಂದ್ರೆ आगे दीजिए तुम ಅವ್ರಿಗೆ ಕೋರ್ಟ್ ಮೆಟ್ಲ ಅದೇನಲ್ಲ ಜೈಲಿಗೆ ಹಾಕಿಸ್ಬೋದು, ಕಾನೂನು ಕ್ರಮ ಆಗ್ತೈತೆ. ಇದೆಲ್ಲ ನೀನ್ ಅಪ್ಲೈ ಮಾಡ್ಬೇಕು. ನಿಂದ ಚಲೋ ಬಂದ್ರೆ ನಿನಗೆ ಸಿಗ್ತೈತವ. ಇದು ನಾನ್ ಮಾಡಿ ಮಾಡ್ಸಿರ್ತಾವ. ಹೌದಿಲ್ಲ ತಂಗಿ? ಇದು ಒಂದು ಅಮ್ಮ ಈ ಕಡೆ ಬನ್ನಿ. ಆರೋಗ್ಯ ಇಲಾಖೆ ಆಯ್ತು ಇವ್ರನ್ನ ಕಳಿಸಿ. ಅಜ್ಜಿ ಬನ್ನಿ. ಸೈಲೆಂಟ್ ಇರ್ರಿ, ಗಲಾಟೆ ಮಾಡಬೇಡಿ. ಬರ್ರಿ. ಇಲ್ಲೇ ಮನೆ ಮಾಡಿದ್ದೇವೆ ಒಂದು 3 months ಆಯ್ತು, 4 months ಆಯ್ತು. ಮಾತಾಡಿ. ಮ್ಯಾಮ್ ಆ್ಯಕ್ಚುಲಿ ಹೌಸ್ ವಿಸಿಟ್ ಮಾಡಿದ್ದು ಮ್ಯಾಮ್ ಇವರಿಗೆ ಸಮ್ ರೊಮ್ಯಾಟಿಕ್ ಡಿಸೀಸ್ ಇದೆ. ಇದನ್ನ ಲೈಕ್ ಹೌದು ಮ್ಯಾಮ್. ಓಕೆ ಮ್ಯಾಮ್. ಹಾಂ ಬೇರೆ ಏನಾದ್ರು ಮಾಡಿಸೋದಿದ್ರು ಮಾಡಿಸಿ. ಓಕೆ ಹಾಂ ಮ್ಯಾಮ್. ಬೇಡವಾ, ಖರ್ಚು ಮಾಡೋ ಅವಶ್ಯಕತೆ ಇಲ್ಲ. ಸರ್ಕಾರ ಮಾಡೋದಕ್ಕೆ ಏನು ಮಾಡೋದು? ಇನ್ನು ಮುಂದೆ ಏನೇ ಮಾಡಿದ್ರು ಆರೋಗ್ಯ ಇಲಾಖೆಯಿಂದ ಮಾಡಿಸ್ಕೊಳ್ಬೇಕು. ನಿಮಗೆ ಉಚಿತವಾಗುತ್ತೆ, ನೀವು ಖರ್ಚು ಮಾಡಬೇಕಾಗಿಲ್ಲ. ಹಾಂ ಸರ್. ಓಕೆ ಮ್ಯಾಮ್. ಯಾವ ಸ್ಕೀಮಲ್ಲಿ ಅವ್ರಿಗೆ ಆ ಸ್ಕೀಮಲ್ಲಿ ಅವ್ರಿಗೆ ಏನು ನಾವು ಸಹಾಯ ಮಾಡ್ತಾರೆ. ಹಾಂ ಬನ್ನಿ, ಅವ್ರ ಕಡೆ ಆಯ್ತಲ್ಲ. ಬನ್ನಿ ಅಮ್ಮ, ಬನ್ನಿ. ಬೇರೆಯವ್ರು ಆಗಿದವ್ರು ಹಿಂದಕ್ಕೆ ಅವ್ರಿ, ಬೇರೆದವ್ರು ಬರ್ತಾರ. दो मिनट तो बिजी हो जाएंगे. ಆ ಜಾ ಜಾ ಜಾ. ಓ ಆಫೀಸರ್ ಸರ್. ಅಮ್ಮ ಬೇರೆಯವ್ರ ಸೈಡ್ ಬಿಡಿ ಅಮ್ಮ, ಅಧಿಕಾರಿಗಳಿಗೆ ಜಾಗ ಬಿಡಿ. ಯಾರ ಕೊಟ್ಟಮ್ಮ ಇದು ಸಹಾಯ ಮಾಡೋದು? ಮೇಡಮ್ ಅವ್ರದ್ದೇನು ವಿಚಾರ?
ಅಲ್ಲಿ ಏನ್ ಬರ್ಬೇಕು ಹೇಳಿ? ನಮ್ಮ ಮಗ ಆಕ್ಸಿಡೆಂಟ್ ಆಗ್ಯದ ಸತ್ತೋಗ್ಯಾನ. ಎಲ್ಲಿದ್ದಾನೆ ನಮಗ್ ಹೇಳಿಲ್ಲ ಸರ್ ಅವರು. ಸರ್ಕಾರ ದವಾಖಾನೆ ಆಯ್ತಾರ, ಸರ್ಕಾರ ದವಾಖಾನೆ ನಾ ಬಂದಿದ್ವಿ. ಅಲ್ಲೇ ಆಕ್ಸಿಡೆಂಟ್ ಆಗಿ ಅಲ್ಲೇ ಸತ್ತೋಗ್ಯಾನ ಕಾರಣ ಇಲ್ಲಿ ದೇಶಸ್ಥಾಯಿ ಹಾಸ್ಪಿಟಲ್ ತಂದು ಹಾಕಿದ್ರು ನಾ ಬಂದಿದ್ದೆ ಸರ್. ನನ್ ಗಂಡ ಕೈ ಇಂತವ ನಾ ಏನ್ ಬಿ ಮಾಡಿದ್ವಿ ಸರ್. 8-9 ತಿಂಗಳು ಆಯ್ತು ಸರ್. ಎಲ್ಲ ಮಾಡಿದ್ರು ಏನ್ ಮಾಡಿದ್ರು ಬೇಕಾ ಇಲ್ಲಿ ಸತ್ತಿನ ಓಟ್ ರಕ್ತ ಹಾಕಿರ ಸರ್. ನಮ್ಗೆ ಇನ್ಶೂರೆನ್ಸ್ ಮಾಡಿದ ಸರ್. ಆಮೇಲೆ ಕೊಟ್ಟಿದ್ದು ನೋಡ್ರಿ. ಆಗ ನಾವು ಅಷ್ಟು ಚಂದ ಒರಿಜಿನಲ್ ಐತಲ್ವಾ? ಯಾನ್ ಬಿ ರೇಮಕಾಂತ್ ಸಾಬ್ರು ಬಂದು ಹೋದ್ರು 1,000 ಅದು ಎಲ್ಲ ಬಿಡ್ತೀವಿ. ಎಲ್ಲ ಮಾಡಿದೆ. ಏನ್ 8 ತಿಂಗಳು ಆಯ್ತು ಸಾವಿರ ಅಮ್ಮ ಹೇಳಿದಾರೆ ಅಲ್ಲಿ ಹೇಳಿದಾರೆ ಮಾಡ್ತೀವಿ. ಅಜ್ಜ ನಿಧಾನ ಮಾತಾಗ ಆ ಕಡೆ ಹೋಗಿ. ನೀವು ಅಡ್ಡ ಅಡ್ಡ ಬರ್ತೀರ. ಈ ಕಡೆ ಮಾಡ ಇಲ್ಲ ಆಮೇಲೆ ಮೇಡಮ್ ಪೆನ್ಷನ್ ಹೆಡ್ ಪೆನ್ಷನ್ ಅಚ್ಚಾ ಈಗ ಅಳು ಇದು ಅಲ್ಲ ಅದು ಪರಿಹಾರ ಟೈಮ್ ಕೊಟ್ಟಿದ್ರೆ ಮೇಡಮ್ ತಂದೆ वही बता रहा हूँ माता मैडम से तो अब दूर लेना ये प्रवीण जाओ तुम आगे आओ प्रवीण प्रवीण तुम आगे आओ ಅಮ್ಮ ಈ ಕಡೆ ಬಾ ಹಂಗೆ ಈ ನಂಬರಿಗೆ ಫೋನ್ ಮಾಡ್ತೀನಿ आपका ये बहुत परेशान है नाಳೆ वापस बरಬೇಕು ಕಾಲ್ ಮಾಡಿ ನಾಳೆ ಮೇಡಮ್ ನಿಮ್ಮ ಮಗನಿಗೆ ಹಾಕಿದ್ರಿ ದೊಡ್ಡ ಮಾಡಿದ್ರಿ ಸಸಿ ನೋಡಿದ್ರಿ ಸಕ್ರಿ ಹಾಕಿದ್ರಿ ಗಾಳಿ ಕರ್ಕೊಂಡ್ರಿ ಸಾಲ ಮಾಡಿದ್ರು ಮನೆಗೆ ನಾ ಮಾಡ್ಕೊಂಬಂದಿದ್ದು ಕೇಸ್ ಮಾಡ್ಕೊತ ಕೊಡಲ್ಲ ಅಂದಾಳ. ಇದು ಮಾಡ್ಕೊತ ಕೊಡಲ್ಲ ಅದು प्रदीप ये प्रदीप वहाँ लिख रहे कौन इधर है वहाँ लिख रहे पीछे प्रदीप ये प्रदीप यहाँ पीछे लिख रहे देखो
ನಾನು ಆಯೋಗ ಕೊಟ್ಟರೆ ಅವಾಗ ಮಾಡ್ತಾರೆ ಬರ್ಕೊಂಡು ನಾವು ಅದನ್ನ ಅದೆಲ್ಲ ಪಾಯಿಂಟ್ಸ್ ಮಾಡ್ಕೊಂಡು ನಾವು ಮಾಡ್ತೀವಿ. ರಸ್ತೆ ಎಲ್ಲ ಮಾಡೋರು ಯಾರು? सब साइड 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 एग्जाम 10वीं गया होगा 10वीं का गया ಅಂಗನವಾಡಿ ಕರೀತಾರೆ ಸರ್ಕಾರದವರು ಕೆಲಸಕ್ಕೆ ಅಂತ ಎಲ್ಲ ಹೆಣ್ಮಕ್ಳು ಆಗ್ತಾರೆ. ಅದೇ ವಾರ್ಡ್ ಆಗಿರ್ಬೇಕು ಮೆರಿಟ್. ಮೆರಿಟ್ ಮೇಲೆ ನೀನು ಹಾಕಬೇಕು ಅಪ್ಲಿಕೇಶನ್. ಹೇಳಿದೀನಿ ನಾವು ಪೆನ್ಷನ್ ಎಲ್ಲ ಮಾಡ್ಕೊಂಡು ಹೇಳಿದೀನಿ. ಯಾರ್ದು ಆಯ್ತು ಸರಿ ಮಾತಾಡ್ತೀನಿ. ಅವೆಲ್ಲ ಡಾಕ್ಟರ್ಸ್ ಬರ್ಲಕ್ ನಂಬರ್ ಹೇಳಿದ್ರು ಆದ್ರೆ ಸಿಲಿಂಡರ್ ಹೋಗಿದ್ದೀನಿ ಇದೈತು ಉಳಿದ್ಬಿಟ್ಟಾರ ಹೋಗುದು. ಹೇಳಿದಾರಲ್ಲ ಮಾಸ್ಟರ್. ತೀರ್ಕೊಂಡಲ್ಲ ಮೇಡಮ್, ಅದೇ ಕಡೆ ಸರ್ ಅಂದ್ರೆ ಇಲ್ಲ ಆರವರೆ ಲಾಸ್ಟ್ ಟೈಮ್ ಬಂದಾಗ ನಂದಿನಿ ನಾನು ಇಲ್ಲಿ ಬಂದಿದ್ದೆ. ನಾನು ಬಂದಾಗ ನಾನು ಫೋನ್ ಮಾಡಿದ್ವಿ ಇವರು ನೀರಿಗೆ ಅಂತ. ಸರಿ, ಆಮೇಲೆ ನೀರಾಯಿತು ಅಂತಂದ್ರು. ನಾನು ಗುಲ್ಬರ್ಗಾಗ ಹೋಗ್ತಾ ಇದ್ದೆ. ಇಲ್ಲೇ ಫ್ಲೈಟ್ ಇದೆ, ಇವರೆಲ್ಲರೂ ಗರೀಬ್ ಮೇಡಮ್ ಬರಬೇಕು, ನೀರು ಹಾಕ್ಕೊಟ್ಟಿದ್ದಾರೆ ಅಂತ. ಸರಿ ಆಯ್ತು ಅಂತ ನೋಡಕ್ ಬಂದೆ. ಬಂದಾಗ ಈ ತಾಯಿ ಅಲ್ಲಿರೋರು ಹೇಳಿದ್ರು, ಇಲ್ಲೊಂದು ಸತ್ತೋಗಿದೆ ಮೇಡಮ್, 3 ದಿನ ಆಗಿದೆ, ನೀವು ಬಂದು ನೋಡ್ಬೇಕು ಅಂತಂದು. ನಾನು ಆ ತಾಯಿ ಅಲ್ಲಿದ್ರು. ಆದ್ರೂ ಹೇಳ್ಕೊಂಡು ಈ ಮನೆಗೆ ಕರ್ಕೊಂಬಂದ್ರೆ ಅವಾಗ ತಾನೇ 3 ದಿನ ಆಗಿತ್ತು, ಮಗ ಸತ್ತು. ಇಲ್ಲಿ ಒಂದು ಕಂಬ ಇತ್ತು, ಅದು ಇದು ಓಪನ್ ಆಗಿತ್ತು, ಅದು ಕೆಳಗಡೆ ಬಿದ್ದಿದೆ. ಮಗು ಹೋಗಿ ಅದನ್ನು ಮುಟ್ಟಿದೆ. 14 ವರ್ಷದ ಹುಡುಗ, 9ನೇ ಕ್ಲಾಸ್ಗೆ ಮಗ, ಅದೇ ಮಗು ಅವಾಗೇ ಸತ್ತಿತ್ತದೆ. ಆಮೇಲೆ ತುಂಬ ದುಃಖದಲ್ಲಿದ್ದರು. ನಾನು ಕೇಳಿದೆ ಏನು ಸತ್ತಿತ್ತು ಅಂತ. ಕಂಬ ಹಿಡಿದು ಸತ್ತಿತ್ತು ಮಗು ಅಂತ. ಅವಾಗ ನಾನು ನಮ್ಮ ಬೆಸ್ಕಾಂ ಅವರಿಗೆ ಫೋನ್ ಮಾಡಿದೆ, ಈ ಥರ ಸತ್ತಿದೆ ಮಗು ಅಂತೇಳಿ. ಆಮೇಲೆ ಇವ್ರೇನು ಮಾಡಿದ್ದಾರೆ, ಪೋಸ್ಟ್ ಮಾರ್ಟಮ್ ಮಾಡಿಸಲಿಲ್ಲ ಮಗುಗೆ, ಹಾಗೆ ದಫನ್ ಮಾಡಿ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿದ್ದಾರೆ. ಡಾಕ್ಟ್ರು ಸತ್ತೋಗಿದೆ ಅಂದಿದ್ದಾರೆ. ಮತ್ತೆ ಆ ಡಾಕ್ಟ್ರು ಹತ್ರ ಅವನು ಕರೆಂಟಿಂದ ಸತ್ತರೆ ಮಗುಗೆ ಎಲ್ಲ ಇದಾಗಿರುತ್ತಲ್ಲ, ಬ್ಲಡ್ ಎಲ್ಲ ಕ್ಲಾಟು, ಕಲರ್ ಚೇಂಜ್ ಆಗಿರುತ್ತೆ, ಸುಟ್ಟೋಗಿತ್ತಲ್ಲ. ಸೊ ಡಾಕ್ಟರ್ ಹತ್ರ ಸರ್ಟಿಫಿಕೇಟ್ ತೊಗೊಂಡು
ಆಮೇಲೆ ಸರ್ಕಾರದಿಂದ 5 ಲಕ್ಷ ಪರಿಹಾರ ಕಳಿಸ್ದೆ. ಅಂದ್ರೆ ನಾನು ಹೇಳ್ದೆ, ಸೊ ಪರಿಹಾರ ಬಂತದು. ಇವ್ರಿಗೆ ಅದೆಲ್ಲ ಐಡಿಯಾ ಇಲ್ಲ. ಏನ್ ಮಗುನೇ ಹೋದ್ಮೇಲೆ ದುಡ್ಡು ತಗೊಂಡೆ ನಾವು ಮಗುನ ವಾಪಸ್ ಕೊಡಕ್ಕಾಗಲ್ಲ. ಆದ್ರೆ ನಮ್ ಕಡೆ ಏನಾಗುತ್ತೆ, ಅದು ನಾವು ಸರ್ಕಾರದಲ್ಲಿ ಮಾನವೀಯತೆ. ಈಶ್ವರ್ ಖಂಡ್ರೆ ಅವ್ರು ನನಗೆ ಏರ್ಪೋರ್ಟ್ ಹೋಗ್ಬೇಕಾದ್ರೆ ಸಿಕ್ಕಿದ್ರು. ನಾನು ಹೇಳಿದೆ ಸರ್ ತಕ್ಕಂತ ಅವರು ಅಧಿಕಾರಿಗೆ ಅವರು ಫೋನ್ ಮಾಡಿದ್ರು. ನಂತರ ಅವ್ರಿಗೆ ಚೆಕ್ ಬಂತು ಪರಿಹಾರದ್ದು. ಅಷ್ಟೇ ಋಣ. ಮಗನಂತೂ ಕೊಡ್ಸಕ್ಕಾಗಲ್ಲ, ಯಾಕಂದ್ರೆ ನಾನು ಒಬ್ಳು ತಾಯಿ, ನನಗೂ ಮಕ್ಕಳಿದ್ದಾರೆ. ಕಳ್ಕೊಂಡಂತ ಯಾವುದೇ ಒಂದು ತಾಯಿಗೆ ನಾವು ವಾಪಸ್ ಏನು ಕೊಡೋಕ್ಕಾಗದೆ ಹೋದ್ರು. ಬಟ್ ಆದರೆ ನಾವೆಲ್ಲ ಸಮಾಜ, ನಮ್ಮದೇ ಆದಂಥ ಜವಾಬ್ದಾರಿ ಇರುತ್ತೆ. ಅವ್ರ ಜೊತೆಲಿ ನಿಂತ್ಕೋಬೇಕು ಅನ್ನೋದಷ್ಟೇ ನಾನು ಹೇಳೋದು. ಯಾಕಂದರೆ ನಮ್ಮ ಸರ್ಕಾರದಲ್ಲಿ ಬೇಕಾದಷ್ಟು ಸವಲತ್ತುಗಳಿದ್ದಾವೆ. ಅದನ್ನು ತಿಳಿಸ್ಬೇಕು, ಅದನ್ನು ಕೊಡಿಸ್ಬೇಕು. ಅದು ನಿಮ್ಮೆಲ್ಲರ ಕರ್ತವ್ಯ ಅನ್ನೋದಷ್ಟೇ. ಸೊ ಹಾಗಾಗಿ ಅದೊಂದು ಸಂಬಂಧ ನನಗೆ. ಎಲ್ಲಾರು ಕೈ ಬಿಟ್ಟಿದ್ರು ಮೇಡಮ್, ದುರುತ್ತದೆ ಆಗಲ್ಲ ಅಂದ್ಬಿಟ್ಟು. ಅದ್ರೆಲ್ಲೋ ದೂರದಿಂದ ನಿಂತ್ಕೊಂಡು ತಾಯಿ ಅದನ್ನ ಮಾಡ್ಕೊಟ್ಟಿದ್ದಾರೆ. ಅವ್ನ ಋಣ ನೀವು ತೀರ್ಸವ್ರೆ ಅಂತಂದ್ರೆ ನನಗೆ ಮರೆಯಕ್ಕೆ ಆಗಲ್ಲ. ನನ್ನ ಮಗಳೇ ಅಂತಾನೆ ಅನ್ನೋದು. ಅವನ ರೂಪ ನನ್ನಲ್ಲಿದೆ ಅಂತ ಅವ್ರ ಮಗನ್ ನನ್ನಲ್ಲಿ ನೋಡಕ್ ಶುರು ಮಾಡ್ಬಿಟ್ಟಿದ್ದಾರೆ ಇವಾಗ. ಇಲ್ಲಲ್ಲಪ್ಪ ಕೂಡೋದಿಲ್ಲ, ಒಂದ್ ನಿಮಿಷ. ನಾವಷ್ಟೆಲ್ಲ ಏನಿಲ್ಲ. ನಮ್ಗ ನೀರೊಳಗೆ ಬಿಟ್ಟಿವೆ ನಮ್ಗೆಲ್ಲ. ಆಯ್ತು, ನೀ ಕೊಡೋದು ಕೊಡವ, ನಾ ಫಾಲೋ ಅಪ್ ಮಾಡ್ತೀನಿ. ಅದ್ರದ್ದೆಲ್ಲ ಡಾಕ್ಯುಮೆಂಟ್ಸ್ ಬೇಕು, ಆಯ್ತಾ? ಇವೆಲ್ಲ ಯಾಕೆ ರೊಕ್ಕ ಖರ್ಚು ಮಾಡಕ್ ಹೋದ್ರಿ? ಮಮ್ಮಿ ಬರುವ, ಚಲೋ ಓದ್ಬೇಕು ನೋಡು. ಹಿಂದೆ ಹೋಗ್ಬಿಟ್ಟ. ಬೇಡಲತ್ತ ಇಲ್ಲಿ ಕೂಡಾಡವಾ ಬೇಡವಾ. ಎಲ್ಲ ಬೇಡಪ್ಪ, ನನ್ನ ದೇವ್ರು ಮಾಡಕ್ ಬಿಡೋರು ಬೇಡ ಬಿಡಿ ಬ್ರದರ್. ಥ್ಯಾಂಕ್ ಯು. ನನ್ನ ಋಣ ಇದೆ ಅದು ಆಕ್ಚುಲಿ.